ಇವತ್ತಿನ ಕೆಲಸ ಬಂದು ದನಗಳಿಗೆ ಶೈಲೇಜ್ನ ರೆಡಿ ಮಾಡೋದಾಗಿತ್ತು. ನಾವು ಹಾಗೇ ಇವತ್ತು ಶೈಲೇಜ್ ಮಾಡೋಣ ಅಂತ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಜೋಳ ಕಡ್ಡಿ ಬಂದ್ಬಿಟ್ಟು ನಮ್ಮ ಜಮೀನಲ್ಲಿ ಬೆಳೆದಿರೋದು. ಹಾಗಾಗಿ ನಾವು ನಮ್ಮ ದನಗಳಿಗೆ ಫೀಡ್ ಮಾಡೋದು ನಾವು ಶೈಲೇಜೇ ಆಗಿರುತ್ತೆ. ಹಾಗಾಗಿ ಅದ್ರ ಕೆಲಸ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ತೋಟದ ಕಡೆ. ಏನಕ್ಕಪ್ಪ ಅಂತ ಅಂದರೆ ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸಿರೋ ನನಗೆ ಇವತ್ತು ಕಾಫಿ ಪ್ಲಾಂಟೇಶನ್ ಮಾಡೋಣ ಅಂತ ಹೊರಟ್ವಿ. ಹಾಗೆ ನೆನ್ನೆ ಮಾರ್ಕಿಂಗ್ ಎಲ್ಲ ಆಗಿತ್ತು. ಹಾಗಾಗಿ ನಾವು ಇನ್ ಬಿಟ್ವೀನ್ ಪೆಪ್ಪರ್ ಪ್ಲಾಂಟೇಶನ್ ಒಳಗೆ ಕಾಫಿ ಪ್ಲಾಂಟೇಶನ್ ಮಾಡ್ತಿರೋದ್ರಿಂದ 10x10 ಮಾಡ್ತಿದ್ವಿ. ಬಟ್ ಎಲ್ಲರೂ ನಮಗೆ 8 ಫೀಟಿಗೆ ಹಾಕಿದ್ರೆ ಬೆಸ್ಟ್ ಅಂತ ಹೇಳ್ತಿದ್ರು. ಬಟ್ ನಾವು 10ಗೆ ಹೋಗಿದ್ದೀವಿ. ಬಟ್ ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಅಂತ. ಏಕೆಂದರೆ ನಮಗೆ ಕಾಫಿ ಪ್ಲಾಂಟೇಶನ್ ಬಂದು ನಮಗೆ ತುಂಬ ವಸ್ತು. ಯಾಕೆಂದರೆ ನಾವು ಪೆಪ್ಪರ್ ಮತ್ತು ಅಡಿಕೆ ಪ್ಲಾಂಟೇಶನ್ ಮಾಡಿದ್ದೀವಿ. ಹಾಗಾಗಿ ನಮ್ಗೆ ಅದರಲ್ಲಿ ಆಲ್ಮೋಸ್ಟ್ ನಾಲೆಡ್ಜ್ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಇದ್ರ ಬಗ್ಗೆ ಯಾರಿಗಾದರೂ ನಾಲೆಡ್ಜ್ ಇದ್ದರೆ ಕಮೆಂಟ್ ಹಾಕಿ, ಮತ್ತು ಇದ್ರ ಬಗ್ಗೆ ನಮಗೊಂದಷ್ಟು ಸಜೆಷನ್ ಕೊಡಿ. ಹಾಗೆ ಇದನ್ನು ನಾನು ಮತ್ತು ನಮ್ಮಪ್ಪ ಇಬ್ಬರೇ ಮಷಿನಲ್ಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು ಮಟ್ಟಿಗೆ ಬರ್ತಾಯಿತ್ತು. ನಾವು ಇದನ್ನು ವಿಡ್ತ್ ಬಂದು 1.5 ವಿಡ್ತ್ ಮಾಡಿದ್ವಿ. ಹಾಗೆ ಸರ್ಕಂಫರೆನ್ಸ್ ಬಂದು 1/2 ಫೀಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ಹೊರಟಿದ್ದೆ. ನನ್ನ ತಂಗಿ ಪಾಪುನ ನೋಡಬೇಕಂತ ಅನ್ನಿಸ್ತು. ಹಾಗಾಗಿ ನನ್ನ ತಂಗಿ ಮನೆಗೆ ಹೊರಟ್ವಿ. ಅಲ್ಲಿ ನಮ್ಮ ಪಾಪು ಊಟ ಎಲ್ಲ ಆದಮೇಲೆ ಅವಳು ರೆಗ್ಯುಲರಾಗಿ ಅವಲಕ್ಕಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಅವಳು ಅವಲಕ್ಕಿ ತಿಂತಾಯಿದ್ಲು. ಮತ್ತು ನಾನು ಕೂಡ ಕೇಳಿದೆ, ಹಾಗೆ ನನಗೂ ಕೂಡ ತಿನ್ಸೋಕ್ಕೆ ಬಂದು. ಅದಂತೂ ನನಗೆ ತುಂಬ ಖುಷಿ ಅನ್ನಿಸ್ತು. ಇದೇ ಗುಡ್ ನೋಟಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಏನೇ ಒಂದು ಸಜೆಷನ್ ಇದ್ದರೂ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.